ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯದ ಗೇಟ್ ಪರಿಶೀಲನೆಗೆ ಆಗಮಿಸಿದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಎಚ್.ಕೆ. ಪಾಟೀಲ್. ಜಲಾಶಯದ ಪರಿಶೀಲನೆ ಮಾಡಲು ಆಗಮಿಸಿದ್ದ ಮಾನ್ಯ ಸಚಿವರಾದ ಎಚ್.ಕೆ. ಪಾಟೀಲ್ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ವೀಕ್ಷಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು 19ನೇ ಗೇಟ್ ವಾಶ್ಔಟ್ನ ನಂತರ ದಿನಕ್ಕೆ ಈಗಾಗಲೇ 30 ಟಿಎಂಸಿ ನೀರು ಹೊರಗಡೆ ಹೋಗುತ್ತಾ ಇದೆ. ಗೇಟ್ನ ಅಳವಡಿಕೆಗಾಗಿ ಆಂಧ್ರದಿಂದ ಹಾಗೂ ಕರ್ನಾಟಕದ ಅಭಿಯಂತರರು ಸತತ ಪ್ರಯತ್ನದಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಲ್ಲಿಯ ವಾಸ್ತವ್ಯ ಹೂಡಿದ್ದು ಎಲ್ಲ ಸಹಾಯ ಸಹಕಾರಗಳನ್ನು ಒದಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಬಹುಶಃ ಇನ್ನು 3 ದಿನದಲ್ಲಿ ಶುಭ ಸುದ್ದಿ ಬರಬಹುದು ಎನ್ನುವ ಸೂಚನೆಯನ್ನ ನೀಡಿದರು. ಇನ್ನು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡಿದ ಸಚಿವರು ವಾರ್ಷಿಕ 58,000 ಕೋಟಿ ರೂಪಾಯಿಗಳಷ್ಟು ನೀಡುತ್ತಿದ್ದು ಸುಮಾರು ರಾಜ್ಯದ 5 ಕೋಟಿ ಜನರಿಗೆ ಲಾಭವಾಗಿದ್ದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಇದೊಂದು ಮೈಲಿಗಲ್ಲು. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಸಿದ್ಧಾಂತದೊಂದಿಗೆ ನಡೆದುಕೊಳ್ಳುತ್ತಿದ್ದೇವೆ ಎಂದು ಉತ್ತರಿಸಿದರು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ. ಇದು 4-5 ದಿವಸ ಮೊದಲನೇ ಅಂತೂ ನಮ್ಗೆ ಸ್ವಲ್ಪ ಒಂದು ಕಡೆ ತೊಂದರೆ ಆಯ್ತು. ಅದಾದ್ಮೇಲೆ ಇವತ್ತೇನು ನಾವು ಮಾಡಿದ್ವಿ, ಇವತ್ತು ಸಕ್ಸಸ್ಫುಲ್. ನನ್ನ ಅನಿಸಿಕೆ ಹರಿಯುವ ನೀರಿನೊಳಗೆ ಮೊಟ್ಟ ಮೊದಲನೇ ಆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಆಗಿದೆ, ಸಕ್ಸಸ್ ಆಗಿದೆ. ಆ ಸಕ್ಸಸ್ ಆಗೋದಕ್ಕೆ ನಮ್ಮೆಲ್ಲ ಕಾರ್ಮಿಕರು ಕೆಲಸ ಮಾಡಿದಂಥವ್ರು ಮತ್ತು ಅವರು 3 ಇಂಜಿನಿಯರಿಂಗ್ ಟೀಮು ಮತ್ತು ಜಿಂದಾಲ್ದವರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು, ಲೋಕಸಭಾ ಸದಸ್ಯರು, ಪ್ರಾಧಿಕಾರದವರು, ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲದರ ಜೊತೆಗೆ ಮಾಧ್ಯಮದ ಗೆಳೆಯರು ನಮಗೆ ಕೋಆಪರೇಷನ್ ಮಾಡಿದ್ವಿ. ದಯಮಾಡಿ ನಿಮಗೆ ಅಭಿನಂದನೆ. ನಿಮ್ಮನ್ನು ಇವತ್ತೊಂದು ದಿವಸ ನಮಗೆ ಬಿಡೋಕ್ಕಾಗಲಿಲ್ಲ, ದಯಮಾಡಿ ಕ್ಷಮೆ ಇರಲಿ. ಯಾಕಂದರೆ ಅಲ್ಲೆಲ್ಲ ಒಂದು ಕಡೆ ಜನರ ಒತ್ತಡ ಜಾಸ್ತಿ ಆಗುತ್ತೆ ಅನ್ನೋದು ದೃಷ್ಟಿಕೋನ. ಅದಕ್ಕೆ ಅದನ್ನು ನಾಳಿಂದ ನಾನು ವ್ಯವಸ್ಥಿತವಾದಂಥ ಸಿಸ್ಟಮೆಟಿಕ್ ಅನ್ನೋ ಕೆಲಸವನ್ನು ಮಾಡ್ತೀನಿ. ಸರ್, ಜಲಾಶಯದಲ್ಲಿ 70 ಟಿಎಂಸಿ ನೀರಿತ್ತು, ಆದರೂ 72 ಟಿಎಂಸಿ ನಾನು ಲೆಕ್ಕವನ್ನು ಮಾಡಿದ್ವಿ. 72 ಟಿಎಂಸಿ. ಇವತ್ತು ನಾವು ಬರೀ 80,000 ಕ್ಯೂಸೆಕ್ಸ್ ಮಾತ್ರ ನೀರು ಬಿಡ್ತಾ ಇದ್ವಿ. ನಿನ್ನೆ ಮೊನ್ನೆ 140 ಇತ್ತು. ಇವತ್ತು ನಾವು 80,000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ವಿ. ಇವತ್ತು ನಾಳೆಗೆ ಮತ್ತೆ ಇನ್ನೂ ಒಂದು ಎಲಿಮೆಂಟ್ ಇದ್ಮೇಲೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್, ಇನ್ನು ಉಳಿದ 4 ಎಲಿಮೆಂಟ್ಸ್ಗಳು ಯಾವಾಗ ಕೊಡ್ತೀವಿ? ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀವಿ. ನಾಳೆ ಬೆಳಗ್ಗೆ 6 ಗಂಟೆಗೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ನಾಳೆ ವರ್ಕ್ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ 4 ಎಲಿಮೆಂಟ್ ಅನ್ನು ಇಳಿಸುವಂತ ಕೆಲಸ ಮಾಡಿ. ಸರ್, ಇಡೀ ಭಾರತ ದೇಶ ಎದುರು ನೋಡ್ತಾ ಇತ್ತು ಈ ಒಂದು ಸಕ್ಸಸ್ಗೋಸ್ಕರ. ಈಗ ರೈತರು ಕೂಡ ಆತಂಕದಲ್ಲಿದ್ರು, ಏನಾಗುತ್ತೆ ಯಾವುದೇ ಕಾರಣಕ್ಕೂ ತುಂಗಭದ್ರಾ ಡ್ಯಾಮಿಗೆ ಸಂಬಂಧಪಟ್ಟಂತ ಯಾವ ರೈತರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ನಾವು ನಿಮಗೆ ಮೊದಲನೇ ಬೆಳೆಗೆ ನೀರು ಕೊಡ್ತೀವಿ. ಆ ವಿಶ್ವಾಸ ನಮಗಿದೆ. ನಮಗೆ ಇನ್ಫ್ಲೋನು ಜಾಸ್ತಿ ಆಗ್ತಾ ಇದೆ. ನಾಳೆ ನಾಡ್ದಂದ್ರೆ ಇನ್ನೂ ಇನ್ಫ್ಲೋ ಜಾಸ್ತಿ ಆಗುತ್ತೆ. ಮತ್ತೆ ನಾವು ಡ್ಯಾಮ್ ತುಂಬಿಸ್ತೀವಿ. ಮುಖ್ಯಮಂತ್ರಿಗಳು ಹೇಳಿದಂಗೆ ಮತ್ತೆ ಬಂದು ನಾವು ಬಾಗಿನವನ್ನು ಅರ್ಪಿಸ್ತೀವಿ. ಓಕೆ, ಇದಿಷ್ಟು ಕೊಪ್ಪಳ ಜಿಲ್ಲಾ